ಕಾರ್ಯಕ್ರಮದ ರೂಪರೇಷೆಗಳು ಮೊದಲು ಶ್ರೀಗಳ ಪಾದಪೂಜೆ, ನಂತರ ಶ್ರೀಗಳ ಗೌರವ ಸಮರ್ಪಣೆ, ನಂತರ ಶ್ರೀಗಳಿಂದ ಆಶೀರ್ವಚನ ನಂತರ ಅಲ್ಪೋಪಹಾರ ಈಗ ಕಾರ್ಯಕ್ರಮ. ಯಾಕಂದ್ರೆ ನಾವು ನಮಸ್ಕಾರ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಿರ್ತೀವಿ. ಆದ್ರೆ ಸರ್ವಜ್ಞರ ಚಿತ್ತವಿಲ್ಲದೆ ಗುಡಿಯ ಸುತ್ತಿ ಫಲವೇನಯ್ಯ ಎದ್ದು ದಾನವ ಬಂದು ನಿತ್ಯತ ಸುತ್ತಿ ಬಂದಂತೆ ಸರ್ವಜ್ಞ. ಮನಸ್ಸಿರ್ಲಿಲ್ಲ ಅಂತಂದ್ರೆ, ನಾವು ಮನಸ್ಸು ಕೊಟ್ಟು ಗುರುವಿನ ವಾಣಿಯನ್ನ ಕೇಳಿಲ್ಲ ಅಂತಂದ್ರೆ, ಗುರುವಿನ ಮೇಲೆ ನಾವು ಪೂರಾ ಶ್ರದ್ಧಾ ಇಟ್ಟಿರ್ಲಿಲ್ಲ ಅಂತಂದ್ರೆ ನಮ್ಮ ಜೀವನವನ್ನು ನಾವು ಏನ್ ಮಾಡೋಣ, ಏನೇನು ಸಾಧನೆ ಮಾಡೋಣ. ಎತ್ತು ದಾಣವನ್ನು ಸುತ್ತಿ ನಿತ್ಯವೂ ಸುತ್ತಿ ಬಂದಂತೆ ಸರ್ವಜ್ಞ. ಎತ್ತ ಹಳಿ ದಾಣವ ಮನೆ ನೀವೆಲ್ಲ ನೋಡಿರ್ಬೇಕು, ಹಳಿ ಎತ್ತುಕೊಳ್ತು ದಾಣ ಅದಕ್ಕೆ ಕಟ್ಟಿ ಕಟ್ಟಿಸ್ತೇವೆ, ಒಂದು ಸೈಡಿಗೆ ಕಮ್ಮಿಗೆ ಪಟ್ಟಿ ಕಟ್ಟಿ ಅದ್ರ ಸುತ್ತ ಹಾಕಿಸ್ತಿದ್ವಿ. ಅದು ಮುಂಜಾನೆ 6ಕ್ಕೆ ಶುರು ಮಾಡಿದ ತನ ತಿರುಗಿದ್ದು ಎಣ್ಣೆ ತೆಗೆಯಾಗಿ. ಚಿತ್ತವಿಲ್ಲದೆ ಗುಡಿಯ ಸುತ್ತಿ ಫಲವೇನಿದೆ. ನಾವು ದೇವರಿಗೆ ಬಂದು ನಮಸ್ಕಾರ ಮಾಡ್ತೀವಿ, ನೀಲಕಂಠೇಶ್ವರಗ ಅಪ್ಪಗಳಿಗೆ ನಮಸ್ಕಾರ ಮಾಡ್ತೀವಿ, ಸುತ್ತ ಹಾಕಿ ಹೋಗ್ತೀವಿ. ಆದ್ರೆ ಭಯಭಕ್ತಿ ಅನ್ನುವಂಥದ್ದು, ಶ್ರದ್ಧಾ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ನಾವು ಕಾಲ ಜೀವನದ ಕೊನೆ ಉಸಿರಿನವರೆಗೂ ಸುತ್ತ ಹಾಕಿದ್ರೆ ಫಲ ಏನದು? ದಿನಾಲು ನಾವು 5 ಸುತ್ತ ಹಾಕ್ತೀವಿ, ದೇವರಿಗೆ ಬಂದು ನಮಸ್ಕಾರ ಮಾಡಿ 5 ಸುತ್ತ ಹಾಕ್ತೀವಿ ಅಂತಂದ್ರೆ ದಿನಂಪ್ರತಿ ನಾವು 5 ಸಂಕಲ್ಪಗಳನ್ನರೇ ಮಾಡಬೇಕು. ದಿನಾಲು ನಾವು 5 ನಿಮಿಷ ಇಲ್ಲಿ ಬಂದು ಸುತ್ತ ಹಾಕ್ತೀವಿ ಅಂತಂದ್ರೆ 5 ನಿಮಿಷವೂ ಕೂಡ ನಾವು ದೇವರನ್ನ ಬಿಟ್ಟು ನಾವು ಮನಸ್ಸಿನೊಳಗಿನ ದೇವರ ತೆಗೆದು ಗುರುವನ್ನ ತೆಗೆದು ಹೊರಗಿಡುವುದಿಲ್ಲ. ದೇವರ 5 ನಿಮಿಷಗಳ ಕಾಲವೇ ನನ್ನ ತಲೆಯೊಳಗೆ ಉಳಿಲಿ, ಆ ಗುರುವಿನ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮ್ಗೆ ಇರಲಿ ಅನ್ನುವಂಥ ಸದ್ಭಾವನೆ ಕನಿಷ್ಠ ಇತ್ತು ಅಂತಂದ್ರೆ
ಗುರುವಿನ ಆಶೀರ್ವಾದ, ನೀಲಕಂಠನ ಆಶೀರ್ವಾದ ನಿಜವಾಗಿ ನಮಗೆ ಸಿಗುತ್ತದೆ. ಇರಲಿಲ್ಲ ಅಂತಂದ್ರೆ ಎತ್ತು ಗಾಣವನ್ನು ಸುತ್ತಿತ ನಿತ್ಯ ಬಂದಂತೆ ಸರ್ವಜ್ಞ ಅಂತ ಅನ್ನಕ್ಕಾಗ್ತದೆ. ನಾವು ಯಾವ ರೀತಿ ಯಾರ ಮೇಲೆ ಹೆಂಗೆ ಶ್ರದ್ಧಾ ಭಕ್ತಿ ಇಡ್ತೀವಲ್ಲ ಹಂಗೆ ನಮಗೆ ಫಲ ಪ್ರಾಪ್ತಿ ಆಗ್ತಾವ ಅಂತ ಒಂದು ಶ್ಲೋಕ ಅದ, ಒಂದು ಮಂತ್ರ ಅದ. ದೈವೇ ತೀರ್ಥೆ ಮಂತ್ರೇ ತಥಾ ದೈವಜ್ಞೆ ಭೇಷಜೆ ಗುರೌ ಯಾದೃಶಿ ಯಸ್ಯ ಭಾವನಾ ತಾದೃಶಿ ತಸ್ಯ ಸಿದ್ಧಿರ್ಭವತಿ. ಒಂದು ಮಂತ್ರ ಅದ. ದೈವೇ ತೀರ್ಥೆ, ನಾವು ದೇವರಿಗೆ ಬಂದು ನಮಸ್ಕಾರ